ಬಿಗ್ ಬಾಸ್ ಮನೆ ಅಂದ್ರೆ ಹೀಗೆ. ಇಲ್ಲಿ ಯಾರ್ಯಾರ ನಡುವೆ ಜಗಳಗಳಾಗತ್ತೋ, ಯಾರ್ಯಾರ ನಡುವೆ ಪ್ರೀತಿಗಳಾಗತ್ತೋ, ಯಾರ್ಯಾರು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ದೋಸ್ತ್ಗಳಾಗ್ತಾರೋ ಅಂತ ಹೇಳಿ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ಅದು ಫೈನಲ್ ವರ್ಗೂ ಕೂಡ ಒಂದು ದೊಡ್ಡ ಗಾಸಿಪ್ ಆಗಿ ಉಳ್ಕೊಳ್ಳುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ನಾನು ಹೀಗೆ ಇರಬೇಕು, ನಾನು ಹಾಗೆ ಆಗ್ಬೇಕು ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಬಟ್ ದಿನಗಳು ಕಳೆದಂತೆ ಅವರ ಮನಸ್ಥಿತಿನೇ ಚೇಂಜ್ ಆಗಿ ಹೋಗುತ್ತೆ. ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆದ್ರೆ, ವೈಲೆಂಟ್ ಇದ್ದವರೆಲ್ಲ ಸೈಲೆಂಟ್ ಆಗ್ತಾರೆ. ಕಾಮಿಡಿ ಮಾಡೋರೆಲ್ಲ ಸುಮ್ಮನೆ ಆದ್ರೂ ಕೂಡ ಸೀರಿಯಸ್ ಮನುಷ್ಯರೆಲ್ಲ ಕಾಮಿಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಅದೇ ಒಂದು ಕೆಲಸ ಈ ಬಾರಿಯ ಬಿಗ್ ಬಾಸ್ ಅಲ್ಲೂ ಕೂಡ ಆಗಿದೆ. ಸೊ ಮನೆ ಒಳಗೆ ಇಬ್ರು ಕೂಡ ಹಾವು ಮುಂಗುಸಿಯಂತೆ 3-4 ದಿನದಿಂದ ಜಗಳ ಆಡ್ತಿದ್ದಂತಹ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಇವತ್ತು ಲವರ್ಸ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ನೇ ಮಾಡ್ಬೇಕಾಗತ್ತೆ. ಈ ಹಿಂದೆನೂ ಕೂಡ ಸೀಸನ್ ಅಲ್ಲಿ ಹಂಸ ಅವರ ಜೊತೆ ಜಗದೀಶ್ ಅವರು ಕೂಡ ಹೀಗೆ ನಡ್ಕೊಂಡಿದ್ರು. ಅದು ಸಿಕ್ಕಾಪಟ್ಟೆ ಮ್ಯಾಚ್ ಆಗಿತ್ತು, ಜನಗಳು ತುಂಬಾ ಇಷ್ಟಪಟ್ಟಿದ್ರು. ಇವತ್ತು ಅಶ್ವಿನಿ ಗೌಡಗೆ ಗಿಲ್ಲಿ ನಟ ಐ ಲವ್ ಯು ಅಂತಾನೂ ಕೂಡ ಪ್ರಪೋಸ್ ಅನ್ನ ಮಾಡಿದ್ರು. ಇದಕ್ಕೆ ಸ್ಮೈಲ್ ಕೊಟ್ಕೊಂಡು ಹೋಗಿರುವಂತಹ ಅಶ್ವಿನಿ ಗೌಡ ಅವರು ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಈ ಡೈಲಾಗ್ ಅನ್ನ ನಮ್ಮ ಗಿಲ್ಲಿ ನಟ ತಗೊಂಡಿರೋದು ಅಶ್ವಿನಿ ಗೌಡ ನಟನೆ ಮಾಡಿರುವಂತಹ ರಾಜಾ ಹುಲಿ ಸಿನಿಮಾದಲ್ಲಿ ಅಶ್ವಿನಿ ಗೌಡ ಅವರಿಗೆ ಯಶ್ ಅವರು ಹೊಡೆದಿರುವಂತಹ ಡೈಲಾಗ್. ಸೊ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಅಶ್ವಿನಿ ಗೌಡಗೆ ಕ್ವಾಟ್ಲೆ ಕೊಟ್ಟಿರುವಂತಹ ನಮ್ಮ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಹಿಂಸೆ ಇಟ್ಬಿಡ್ತಾನೆ. ಮನೆ ಮಂದಿ ಎಲ್ಲಾ ಕೂಡ ಗಿಲ್ಲಿ ನಟ ಕೊಟ್ಟಿದ್ದಂತಹ ಒಂದು ಹಿಂಸೆಗೆ ಸುಸ್ತಾಗಿ ಹೋಗ್ತಾರೆ. ಆದ್ರೆ ಅವರ ಜೋಡಿಯಾಗಿ ನಿಂತಿರುವಂತಹ ಕಾವ್ಯ ಶೈವ ಅವರು ಅದನ್ನ ಎಂಜಾಯ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ವಿರುದ್ಧವಾಗಿ ನಿಂತಿದ್ದಂತಹ ಅಶ್ವಿನಿ ಗೌಡ ಈಗ ಗಿಲ್ಲಿಯ ಮನಸ್ಸಲ್ಲಿ ಈಗ ಅರಳಿದ್ದಾರೆ. ಅದ್ರ ಜೊತೆಗೆ ಗಿಲ್ಲಿಯನ್ನ ನೋಡಿದ ಕೂಡ ಸ್ಮೈಲ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿ ಅಂದ್ರೇನೆ ಆಗದೆ ಇರುವಂತಹ ಅಶ್ವಿನಿ ಗೌಡ ಈಗಾಗಲೇ ಗಿಲ್ಲಿಯ ಒಂದು ಕಾಮಿಡಿಗೆ ಮೆಚ್ಕೊಂಡು ಅವರು ಲವ್ ಯು ಹೇಳಿದ್ರು ಕೂಡ ನಕ್ಕೊಂಡಿದ್ದು ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಯಿತು. ಮುಂದಿನ ದಿನಗಳಲ್ಲಿ ಗಿಲ್ಲಿಯ ಕ್ವಾಟ್ಲೆಯನ್ನ ತಡ್ಕೋಬೇಕಂದ್ರೆ ಮನೆ ಮಂದಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರಬೇಕು. ಗಿಲ್ಲಿ ಈಗಾಗಲೇ ಆಟವನ್ನ ಶುರು ಮಾಡಿ ಆಗಿದೆ. ಯಾರಿಗೆ ಯಾವ ರೀತಿ ಕೌಂಟರ್ ಕೊಡ್ಬೇಕಂತ ಗೊತ್ತಾಗಿದೆ. ಸೊ ಕಾಮಿಡಿಗೂ ಸೈ, ಕೌಂಟರ್ಗೂ ಜೈ ಅನ್ನೋಂಥ ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ವರ್ಗೂ ಉಳ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಗಿಲ್ಲಿ ಅವರು ಫೈನಲ್ ವರ್ಗೂ ಇರ್ತಾರೋ ಇರಲ್ಲೋ ಅಂತ ನಿಮಗನ್ಸುತ್ತೆ, ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಬಾರಿಯ ಬಿಗ್ ಬಾಸ್ ಅಭ್ಯರ್ಥಿಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆದವ್ರು ಯಾರು, ಈ ಒಂದು 5 ದಿನಗಳಲ್ಲಿ ನೀವು ತುಂಬಾ ಇಷ್ಟಪಟ್ಟಿದ್ದಂತಹ ಸ್ಪರ್ಧಿ ಯಾರು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹಲವಾರು ವಿಡಿಯೋಗಳು ಬರ್ತಾ ಹೋಗ್ತಾ ಇರುತ್ತೆ ಈ ಚಾನಲ್ ಅಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ನ ಅಪ್ಡೇಟ್ ಅಂತೂ ಪ್ರತಿ ಒಂದು ವರ್ಷನೂ ಕೊಟ್ಕೋತಾ ಬಂದಿದ್ದೀವಿ. ಇದು ಸತತವಾಗಿ 3ನೇ ವರ್ಷ ಕೊಡ್ತಾ ಇರೋದು. ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.